ನಮಸ್ಕಾರ. ನಿಧಿ ಹುಡುಕೊಂಡು ಹೋಗುವ ರಾಶಿ ನಕ್ಷತ್ರದವರು ಯಾರ್ಯಾರು? ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಿಧಿ ಅಲ್ಲೆಲ್ಲೋ ಆಲದ ಮರದ ಹತ್ರ ಇದೆಯಂತೆ, ಹುಣಸೆ ಮರದ ಕೆಳಗಡೆ ಇದೆಯಂತೆ, ಬೇವಿನ ಮರದ ಕೆಳಗಡೆ ಇದೆಯಂತೆ, ಅರಳಿ ಮರದ ಕೆಳಗಡೆ ಇದೆಯಂತೆ, ಅಲ್ಲೆಲ್ಲೋ ದೇವಸ್ಥಾನದ ಗರ್ಭಗುಡಿ ಕೆಳಗಡೆ ಇದೆಯಂತೆ, ಆಮೇಲೆ ಅಲ್ಯಾವುದೋ ಕೆರೆಗಳಲ್ಲಿ ಇದೆಯಂತೆ, ಅಲ್ಯಾವುದೋ ಜಮೀನುಗಳಲ್ಲಿ ಇದೆಯಂತೆ, ಮತ್ತು ನಿಮ್ಮ ಮನೆಗಳಲ್ಲಿ ನಮ್ಮ ಮನೆಗೆ ನಿಧಿ ಐತಿ ಅಂತಂದ್ಬಿಟ್ಟು ಕಣ್ಣು ಬಾಯಿ ಬಿಡ್ತಾ ಇರ್ತಾರೆ. ಸಾಕಷ್ಟು ಜನನ ನಾನು ಕೇಳ್ತಾ ಇರ್ತೀನಿ, ಅಲ್ಲಿದೆಯಂತೆ ನಿಧಿ, ಇಲ್ಲಿದೆಯಂತೆ ನಿಧಿ ಅಂತಂದ್ಬಿಟ್ಟು ನಿಧಿ ಹಿಂದೆ ಓಡ್ತಾ ಇರ್ತಾರೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರದವರು ಅಂತಂದರೆ, ಎಸ್ಪೆಷಲಿ ಈ ಧನುರ್ರಾಶಿ ಮೂಲಾ ನಕ್ಷತ್ರದವರು, ಆಮೇಲೆ ಮೇಷರಾಶಿ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರದವರು, ಆಮೇಲೆ ಸಿಂಹರಾಶಿ ಪುಬ್ಬ ನಕ್ಷತ್ರ, ಮಘ ನಕ್ಷತ್ರದವರು, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರದವರು, ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ, ಕನ್ಯಾ ರಾಶಿ ಹಸ್ತ ನಕ್ಷತ್ರದವರು ನಿಧಿ ಅಲ್ಲಿದೆಯಂತೆ ಇಲ್ಲಿದೆಯಂತೆ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಚರ್ಚೆಗಳು ಸಿಕ್ಕಾಬಟ್ಟೆ ಮಾಡ್ತಿರ್ತಾರೆ. ಅರ್ಥ ಆಯ್ತಾ? ಇಲ್ಲಿ ನಿಧಿ ಅಂತಂದರೆ ಏನು ಗೊತ್ತಾ? ಈ ನೂರಾರು ವರ್ಷಗಳಿಂದೆ, 200, 500, ಸಾವಿರಾರು ವರ್ಷಗಳಿಂದೆ ಬ್ಯಾಂಕುಗಳು ಇರಲಿಲ್ಲ. ಮನೆ ಒಳಗಡೆ ಬೀರು, ಅಲ್ಮೇರ, ಕಪಾಟುಗಳು ಸೇಫ್ಟಿ ಮಾಡ್ಕೊಳಕ್ಕೆ ಇರಲಿಲ್ಲ. ಅವಾಗೇನು ಮಾಡೋದು? ರಾಜಾದಿರಾಜರು ಎಲ್ಲರೂ ಈ ಮಣ್ಣಿನ ಆಳದಲ್ಲಿ ಒಂದು 60 ಅಡಿನೋ 70 ಅಡಿನೋ 100 ಅಡಿನೋ ಒಳಗಡೆ, 100-150 ಅಡಿ ಒಳಗಡೆ ಒಂದು ಮಣ್ಣಿನ ಪಾತ್ರೆಗಳಲ್ಲಿ, ಹಿತ್ತಾಳೆ ಅಂಡೆಗಳಲ್ಲಿ, ತಾಮ್ರದ ಅಂಡೆಗಳಲ್ಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಉಣ್ಬಿಡೋರು. ಅದ್ರ ಮೇಲೊಂದು ಅರಳಿ ಮರನೋ, ಬೇವಿನ ಮರನೋ, ಆಲದ ಮರನೋ, ಅರಳಿ ಮರನೋ, ಒಂದು ಹುಣಸೆ ಮರನೋ ಒಂದು ಗುರ್ತಿಗೆ ಇಟ್ಕೊಳ್ಳೋರು. ಅದ್ರ ಮೇಲೆ ಅಲ್ಲೊಂದು ನಂದಿ ವಿಗ್ರಹನೋ, ಒಂದು ಶಿವಲಿಂಗನೋ, ಒಂದು ದೇವಸ್ಥಾನ ರೀತಿ ಮಾಡ್ಕೊಳೋರು. ಯಾಕೆ ಅಂತಂದರೆ ಹಿಂದಿನ ಕಾಲದಲ್ಲಿ ಇವನ್ನೆಲ್ಲ ಇಟ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಭೂಮಿ ಒಳಗಡೆ ಇಟ್ಕೊಂಬಿಡೋರು. ಇವಾಗ ನಿಧಿ ಸಿಗುತ್ತೆ ಅಲ್ಲೈತಂತೆ ಇಲ್ಲೈತಿ ಅಂತೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು, ಎಲ್ಲರೂ ಅಂತಲ್ಲ, 100ಕ್ಕೆ ಒಂದು 10%, 20% ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದವರು ನಿಧಿ ಹಿಂದೆ ಓಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಯಾಕೆ ಅಂತಂದರೆ ನಿಧಿ ಸಿಗಬೇಕಪ್ಪ ಅಂತಂದರೆ ಎಸ್ಪೆಷಲಿ ಜಾತಕದಲ್ಲಿ ಈ ಶನಿ ದಶೆ, ರಾಹು ದಶೆ, ಕೇತು ದಶೆ ಒಳಗಡೆ ನಿಧಿ ಹಿಂದೆ ಓಡೋದು ಜನಗಳು. 8ನೇ ಮನೆ ಅಧಿಪತಿ ನಿಧಿ ಸಿಗುವ ಮನೆ, 11ನೇ ಮನೆ ಅಧಿಪತಿ 8ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿರಬೇಕು, 11ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿರಬೇಕು, 2ನೇ ಮನೆ 4ನೇ ಮನೆ ಪಾತಾಳ ಲೋಕ, 6ನೇ ಮನೆ 8ನೇ ಮನೆ 9ನೇ ಮನೆ 11ನೇ ಮನೆ ಬಂದಿದ್ದರೆ ನಿಧಿ ರಿಲೇಟೆಡ್ಸ್ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಎಲ್ಲಿ ಸಿಗ್ತತೆ? ನಿಮ್ಮ ಮನೆ ಅಕ್ಕಪಕ್ಕದ ಮನೆ ಸಿಗ್ತತೋ, ಹೊಲ್ದಾಗ ಸಿಗ್ತತೋ, ಜಮೀನಿಗೆ ಸಿಗ್ತತೋ, ನಿಮ್ಮ ಮನೆಗೆ ಸಿಗ್ತತೋ, ಕಾಡಿಂದ ಆಚೆ ಸಿಗ್ತತೋ, ಯಾವುದಾದ್ರು ದೇವಸ್ಥಾನದ ಕೆಳಗೆ ಸಿಗುತ್ತೋ, ಬೇವಿನ ಮರ, ಅರಳಿ ಮರ, ಹುಣಸೆ ಮರ, ಆಲದ ಮರದ ಕೆಳಗಡೆ ಸಿಗ್ತತೆ ಅಂತ ಯಾರ ಕೈಲೂ ಹೇಳೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇಲ್ಲೇ ಸಿಗ್ತತೆ ಅಲ್ಲೇ ಸಿಗ್ತತೆ ಅಂತ ಕಂಡು ನಿಧಿ ಹಿಂದೆ ದಯವಿಟ್ಟು ಹೋಗಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನಿಧಿ ಹಿಂದೆ ಹೋಗಿ ನಿಮ್ಮ ಜೀವನಗಳು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ನಮಸ್ಕಾರ.